ಹಲೋ ಗೆಳೆಯರೇ, ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕಟ್ಟ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಇದಾಗಿದ್ದು ಲಾಸ್ಟ್ ಬಿಗ್ ಬಾಸ್ ಸೀಸನ್ 12ರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗೋದು ಯಾರು, ಕ್ಯಾಪ್ಟನ್ ಆಗಿ ಆಯ್ಕೆ ಆಗೋದಲ್ಲದೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಳ್ಳೋದು ಯಾರು. ಸೊ ಈ ಅವಕಾಶ ಇರೋದು ಇಬ್ಬರಿಗೆ, ಒಂದು ಧನುಷ್ ಮತ್ತೆ ಅಶ್ವಿನಿ ಗೌಡ ಅವರಿಗೆ. ಸೊ ಈ ಇಬ್ಬರಲ್ಲಿ ಯಾರು ಆಗ್ತಾರೆ ಇವತ್ತಿನ ಕ್ಯಾಪ್ಟನ್, ಹಾಗೆ ಯಾರು ಹೋಗ್ತಾರೆ ಫಸ್ಟ್ ಫಿನಾಲೆಗೆ ಅಂತ ಅಂದ್ರೆ ಸೆಲೆಕ್ಟ್ ಆಗ್ತಾರೆ ಫಿನಾಲೆ ಅಂತ ನೋಡೋದಾದ್ರೆ ಇಲ್ಲಿ ಒಂದು ಸಖತ್ ಟ್ವಿಸ್ಟ್ ಅನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಸೊ ಇದರಲ್ಲಿ 4 ಜನನ ಆಯ್ಕೆ ಮಾಡಲಾಗಿತ್ತು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ. ಸೊ ಇಲ್ಲಿ 2 ಜೋಡಿಗಳನ್ನ ಆಯ್ಕೆ ಮಾಡಲಾಗಿತ್ತು ಗೊತ್ತಿರುವಂತದ್ದೇ. ನಿನ್ನೆ ಒಂದು ಜೋಡಿ ಔಟ್ ಆಗಿದೆ, ಇವತ್ತು ಒಂದು ಜೋಡಿ ಇದೆ. ಸೊ ಈ ಜೋಡಿಯಲ್ಲಿ 2 ಟಾಸ್ಕ್ ಇದೆ. ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ಈ ವಾರದ ಕಡೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗೋದಲ್ಲದೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಳ್ತಾರೆ. ಸೊ ಇಲ್ಲಿ ನಿನ್ನೆ ಗಿಲ್ಲಿ ರಾಶಿಕ್ ಅವರು ಔಟ್ ಆದ್ರು. ಆಮೇಲೆ ಇಲ್ಲಿ ಧನುಷ್ ಮತ್ತೆ ಅಶ್ವಿನಿ ಅವರ ಮೇಲೆ ಅಂದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಆದ್ರು, ಗೆದ್ದು. ಸೊ ಇಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಟಾಸ್ಕ್ ಅನ್ನ ಇಡಲಾಗಿದೆ. ಸೊ ಇದು ಒಂಥರ ಪಜಲ್ ರೀತಿ ಇರುವಂತ ಒಂದು ಟಾಸ್ಕ್ ಇದೆ. ಟಾಸ್ಕ್ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡ್ತೀವಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಪಜಲ್ ಟಾಸ್ಕ್ ಅಂತ ಇದೆ. ಅದು ಬಾಕ್ಸ್ಗಳಿದಾವೆ, ಒಂದು ಚೌಕ ಪಟ್ಟಿ ರೀತಿ ಬಾಕ್ಸ್ಗಳಿದಾವೆ. ಆ ಬಾಕ್ಸ್ಗಳು ಒಂದು ಪಟ್ಟಿಯಲ್ಲಿ ಆ ಬಾಕ್ಸ್ಗಳಿದೆ. ಬಾಕ್ಸ್ಗಳನ್ನ ಪಜಲ್ ರೀತಿ ಸರಸ್ತಾ ಮೇಲೆ ಇರುವಂತಹ ಚಾಕುವನ್ನ ಕೆಳಗೆ ತಂದು ಕೆಳಗಿಂದ ಒಂದು ಆ ಚಾಕುವನ್ನ ಹೊರಗೆ ತೆಗೆದು ಅಲ್ಲಿ ಸೈಡ್ ಇರುವಂತಹ ಹಗ್ಗವನ್ನ ಯಾರು ಕಟ್ ಮಾಡ್ತಾರೆ ಫಸ್ಟ್ ಅವರು ಈ ವಾರದ ಕ್ಯಾಪ್ಟನ್ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಈ ಕಡೆ ಅಶ್ವಿನಿ ಅವರು ಪಜಲ್ನ ಜೋಡಿಸ್ತಾ ಇದ್ದಾರೆ, ಈ ಕಡೆ ಧನುಷ್ ಕೂಡ ಪಜಲ್ನ ಜೋಡಿಸ್ತಾ ಇದ್ದಾರೆ. ಆ ಮೇಲಿರೋ ಚಾಕುವನ್ನ ಪಜಲ್ನ ಸರಸ್ತಾ ಆ ಚಾಕುವನ್ನ ಕೆಳಗೆ ತಂದು ಹೊರ ತೆಗಿಬೇಕು. ಸೊ ಇದರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಧನುಷ್ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಆಟ ಆಡ್ತಾ ಇದ್ದಾರೆ. ಅಶ್ವಿನಿ ಅವರು ಕೂಡ ಗೊತ್ತಿರುವಂತದ್ದು ತುಂಬಾ ಸ್ಲೋ ಆಗಿ ಆಟ ಆಡ್ತಾರೆ ಇಂಥದ್ರಲ್ಲಿ. ಗಿಲ್ಲಿ ಜೊತೆ ಬಾಲ್ ಆಡುವಂತ ಒಂದು ಸಂದರ್ಭದಲ್ಲೂ ಕೂಡ ಬಾಲ್ ಗೇಮ್ ಇತ್ತಲ್ವಾ, ಸೊ ಅದನ್ನ ರಸ್ತೆ ಮುಖಾಂತರ ತಂದು ಆ ಒಂದು ಗುಂಡೊಳಗೆ ಹಾಕಬೇಕಾಗಿತ್ತು. ಅದರಲ್ಲೂ ಕೂಡ ಅಲ್ಲಿ ಅವ್ರಿಗೆ ಅಷ್ಟೊಂದು ತಲೆ ಹೊಳಿಲಿಲ್ಲ. ಇದು ಕೂಡ ಹಂಗೆ ಆಗ್ತಾ ಇದೆ, ಸ್ಲೋಲಿ ಹೋಗ್ತಾ ಇದ್ದಾರೆ. ಬಟ್ ಧನುಷ್ ಅವರು ಸ್ಪೀಡ್ ಆಗಿ ಹೋಗ್ಬಿಟ್ಟು ಚಾಕುನ ಹೊರ ತೆಗೆದು ಆ ಹಗ್ಗವನ್ನ ಕಟ್ ಮಾಡಿ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಇಷ್ಟು ಪ್ರೋಮೋದಲ್ಲಿದೆ. ಸೊ ಕಟ್ಟ ಕಡೆದಾಗಿ ಒಂದು ಟ್ವಿಸ್ಟ್ ಅನ್ನು ಕೂಡ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಧನುಷ್ ಅವರು ಚಾಕುನ ಹೊರ ತೆಗೆಯುವ ಸಂದರ್ಭದಲ್ಲಿ ಯಾವ ರೀತಿ ಹಿಡಿದು ಆ ರೀತಿ ಚಾಕುನ ಹೊರಗೆ ತೆಗೆದ್ರ ಅಂತ ಇಲ್ಲಿ ಒಂದು ಕ್ವಶನ್ ಹಾಕಿ ಪ್ರೋಮೋನ ಎಂಡ್ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ತಲೆಗೆ ಹುಳ ಬಿಡೋದಕ್ಕೆ ಮಾಡಿರ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಕಟ್ಟ ಕಡೆ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಸ್ವಲ್ಪ ಏನಾದ್ರೂ ಸ್ವಲ್ಪ ಒಂದು ಸಣ್ಣ ತಪ್ಪಾಗಿರ್ಬೋದು. ಬಟ್ ಆ ದೊಡ್ಡ ತಪ್ಪೇನು ಆಗಿಲ್ಲ ಅಂತ ನನಗೆ ಅನ್ಸುತ್ತೆ ಆ ಮೇಲೆ ನೋಟಕ್ಕೆ. ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಈ ರೀತಿ ಕೆಲವರು ಏನಂತ ಹೇಳಿದ್ರೆ ಫೇವರಿಸಮ್ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇವಾಗ ಗಿಲ್ಲಿ ಮತ್ತೆ ರಾಶಿಕ್ ಅವರು ಮತ್ತೆ ಅಶ್ವಿನಿ ಆಗಿರುವಂತ ಧನುಷ್ ಅವರು ಆಯ್ಕೆ ಆಗಿದ್ರು. ಇದರಲ್ಲಿ ರಾಶಿಕಾ ಗಿಲ್ಲಿ ಔಟ್ ಆಗಿ ಅಶ್ವಿನಿ ಧನುಷ್ ಬಂದಿದ್ರು. ಅಶ್ವಿನಿ ಧನುಷ್ ಅವರಲ್ಲಿ ಧನುಷ್ ಗೆದ್ದು ಕ್ಯಾಪ್ಟನ್ ಆದ್ರು, ಮತ್ತೆ ಟಿಕೆಟ್ ಫಿನಾಲಿಗೆ ಆಯ್ಕೆ ಕೂಡ ಆದ್ರು. ಸೊ ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಧನುಷ್ ಅವರಿಗೆ. ಇವತ್ತಿನ ಎಪಿಸೋಡ್ ನೋಡ್ಬೇಕು, ಮತ್ತೆ ಗೇಮ್ ಆಡಿಸ್ತಾರಾ ಅಥವಾ ಅವ್ರನ್ನೇ ಕ್ಯಾಪ್ಟನ್ ಆಗಿ ನೇಮಕ ಮಾಡ್ತಾರ ಅಂತ ಗೊತ್ತಿಲ್ಲ. ಬರ್ತಾರೋ ಮಾಹಿತಿಗಳ ಪ್ರಕಾರ ಅವರೇ ಕ್ಯಾಪ್ಟನ್ ಆಗಿ ನೇಮಕ ಆಗಿದ್ದಾರೆ ಅಂತ ಬರ್ತಾ ಇದೆ. ಬಟ್ ಇವತ್ತಿನ ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಧನುಷ್ ಅವರ ನಡುವೆ ಟಾಸ್ಕ್ ನಡೆದಾಗ ಟಾಸ್ಕ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿರ್ಬೇಕಾಗಿತ್ತು. ಅಶ್ವಿನಿ ಅವರು ಸ್ಪೀಡ್ ಆಗಿ ಅವ್ರದ್ದು ಗೊತ್ತೇ ಆಗ್ತಲ್ಲ ಯಾವ ರೀತಿ ಚಾಕುನ ಕೆಳಗೆ ತರಬೇಕು ಅಂತ. ಅವರು ಅಲ್ಲಿ ಇಲ್ಲಿ ನೋಡೋದ್ರೊಳಗಾಗಿ ಧನುಷ್ ಅವರು ಚಾಕುನ ತಂದು ಹೊರಗೆ ತೆಗೆದು ಚಾಕುನ ಕಟ್ ಕೂಡ ಮಾಡಿ ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಒಂದು ಹಾಕಿರುತ್ತೆ, ಬ್ಯಾನರ್ ರೀತಿ ಇರುತ್ತೆ, ಅದನ್ನ ಎಳೆದ್ಬಿಟ್ರೆ ಮುಗೀತು, ವಿನ್ ಅವರೇ. ಸೊ ಇದನ್ನೆಲ್ಲ ಸರಿಯಾಗಿ ಮಾಡಿದ್ದಾರೆ. ಬಟ್ ಚಾಕು ತೆಗೆಯುವ ಸಂದರ್ಭದಲ್ಲಿ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಅದೇನು ಮಿಸ್ಟೇಕೋ ಸುಮ್ಮನೆ ಮಜಾಕ್ ಮಾಡ್ತಾರೋ ಏನು ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ನಿನ್ನೆ ವಿಚಾರಕ್ಕೆ ಬರೋಣ. ನಿನ್ನೆ ವಿಚಾರದಲ್ಲಿ ಗಿಲ್ಲಿ ರಾಶಿಕಾ ಒಂದು ಟೀಮ್ ಆಗಿತ್ತು, ಅಶ್ವಿನಿ ಧನುಷ್ ಅವರ ಒಂದು ಟೀಮ್ ಆಗಿತ್ತು. ಸೊ ಇಲ್ಲಿ ಸ್ಟಿಕ್ಗಳು ಬರ್ತಾ ಇರುತ್ತೆ. ಸ್ಟಿಕ್ಗಳು ಬರ್ತಾ ಇರುವಂತ ಸಂದರ್ಭದಲ್ಲಿ ಅಶ್ವಿನಿ ಹೋದಾಗ ಎರಡು ಸ್ಟಿಕ್ ಏನಿದೆ ಒಮ್ಮೆ ಬರ್ತಾ ಇತ್ತು. ಅಬ್ಸರ್ವ್ ಮಾಡಿರ್ಬೋದು ನೀವು. ರಾಶಿಕಾ ಹೋಗಿ ನಿಂತಾಗ ಬರ್ತಾನೆ ಇರಲಿಲ್ಲ. ಅದೇ ಅಶ್ವಿನಿ ಬಂದ್ರೆ ಸಡನ್ ಆಗಿ ಬರ್ತಾ ಇತ್ತು. ಸೊ ಇದು ಯಾವ ರೀತಿ ಅನಿಸುತ್ತೆ ಅಂತಂದ್ರೆ ಅವರನ್ನೇ ಗೆಲ್ಲಿಸ್ಬೇಕನ್ನೋ ರೀತಿ ಮಾಡೋ ರೀತಿ ಇತ್ತದು 100% ಹಂಗೆ ಅನ್ಸುತ್ತೆ. ನೀವು ಹಂಗೆ ಮಾಡಿರಲಿಲ್ಲ ಅಂದ್ರೂ ಹಂಗೆ ಅನ್ಸುತ್ತೆ ನೋಡಿ. ಈಗ ಅಶ್ವಿನಿ ಅವ್ರು ಹೋಗಿ ನಿಂತಾಗ ಅಲ್ಲಿ ಸ್ಟಿಕ್ ಬರಲಿಲ್ಲ ಅಂದ್ರೆ ಓಕೆ ಗೇಮ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಅಶ್ವಿನಿ ಮೇಡಮ್ ಹೋಗಿ ನಿಂತಾಗ 2 ಸ್ಟಿಕ್ ಬರುತ್ತೆ, ರಾಶಿಕಾ ಹೋಗಿ ನಿಂತಾಗ ಅಲ್ಲಿ ಸ್ಟಿಕ್ಕೇ ಬರಲ್ಲ. ಅಶ್ವಿನಿ ಅವ್ರು ಬಂದ್ರೆ ಪದ್ದಸಿ ಸ್ಟಿಕ್ ಬರುತ್ತೆ, ಅದು ಒಂದೊಂದು ಸ್ಟಿಕ್ ಬರುತ್ತೆ. ಒಮ್ಮೆ ಅಶ್ವಿನಿ ಹೋದಾಗ ಎರಡು ಸ್ಟಿಕ್ ಬರುತ್ತೆ, ರಾಶಿಕಾ ಹೋದಾಗ 1 ಸ್ಟಿಕ್ ಬರುತ್ತೆ. ಸೊ ಇದಂತ ನನಗಂತೂ ಅರ್ಥ ಆಗಲಿಲ್ಲ. ಫೇವರಿಸಮ್ ಮಾಡಿ ಆಡಿಸಿದ್ರೇನೋ ಬಿಗ್ ಬಾಸ್ ಅಂತ ಅನಿಸ್ತದೆ. ಇದು ಸುದ್ದಿ ಸಖತ್ ವೈರಲ್ ಆಗ್ತದೆ ಅಂತ ಹೇಳ್ಬೋದು ನಿನ್ನೆಯಿಂದ. ಯಾಕಂದ್ರೆ ಆ ರೀತಿ ಆಟ ಆಡಿಸಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು.
ಸೊ ಇದು ಫೇವರಿಸಮ್ ಮಾಡಿ ಅಶ್ವಿನ್ ಮೇಡಮ್ ಅವ್ರನ್ನ ಟಾಸ್ಕ್ ಗೆಲ್ಲೋದಕ್ಕೆ ಮಾಡ್ತಾ ಇದಾರೆ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಹಂಗೆ ಅನ್ಸುತ್ತೆ ಇದು, ಯಾಕಂದ್ರೆ ನಿನ್ನೆ ಆದ ರೀತಿ ನೀವು ಒಂಥರ ಅಬ್ಸರ್ವ್ ಮಾಡಿ ನೋಡಿ, ನಿನ್ನೆ ಒಂದು ಎಪಿಸೋಡ್ ಪೂರ್ತಿ ನೋಡಿ ಆ ಒಂದು ಗೇಮ್ ಯಾವ ರೀತಿ ಇತ್ತು ಅಂತ. ಸೊ ಅದಲ್ಲದೆ ಇಲ್ಲಿ ಆ ಒಂದು ಸುರಂಗದ ಒಳಗೆ ಹೋಗುವಾಗ ಸ್ಟಿಕ್ ತೆಗೆದು ಹೋಗ್ತಿರುವಾಗ 2 ಸಲ ಗಿಲ್ಲಿನ ಸ್ಟಾಪ್ ಮಾಡ್ತಾರೆ, ಅಲ್ಲಿ ಕೂಡ ಟೈಮ್ ವೇಸ್ಟ್ ಆಯ್ತು. ಸೊ ಇದು ಕೂಡ ಅದು ಯಾಕೆ ಹಿಂಗಾಯ್ತು ಅನ್ನೋದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಬಟ್ ಇದನ್ನ ನಮ್ಮ ಸುದೀಪ್ ಸರ್ ಅವರು ನಾಳೆ ಒಂದು ಕಿಚನ್ ಪಂಚಾಯತಿಯಲ್ಲಿ ಏನೆಲ್ಲ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅಂತ ನೋಡೋಣ. ಬಟ್ ಸಖತ್ತಾಗಿ ಗಿಲ್ಲಿ ಆಟ ಆಡಿದ. ಧನುಷ್ ಕೂಡ ಟಾಸ್ಕ್ ಮಾಸ್ಟರೇ, ಹೇಳಕ್ ಬರಲ್ಲ, ಅದಕ್ಕೆ ಟಾಸ್ಕ್ ಮಾಸ್ಟರ್ ಅವರು, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಸಖತ್ತಾಗಿ ಟಾಸ್ಕ್ ಅನ್ನ ಆಡ್ತಾರೆ. ರಾಶಿಕಾ ಕೂಡ ಸಖತ್ತಾಗಿ ಟಾಸ್ಕ್ ಆಡ್ತಾರೆ, ಅಶ್ವಿನಿ ಮೇಡಮ್ ಕೂಡ ಸಖತ್ತಾಗಿ ಟಾಸ್ಕ್ ಆಡ್ತಾರೆ. ಫಿಸಿಕಲ್ ಟಾಸ್ಕ್ ಅಲ್ಲಿ ಸ್ವಲ್ಪ ವೀಕ್ ಇದಾರೆ ಅಂತ ಹೇಳ್ಬೋದು ಗಿಲ್ಲಿ, ಬಟ್ ಅದನ್ನ ಬಿಟ್ಟರೆ ಎಲ್ಲರಲ್ಲೂ ಕೂಡ ಎತ್ತಿಗೆ ಅಂತಾನೆ ಹೇಳ್ಬೋದು. ಈ ವಾರ ಅಶ್ವಿನಿ ಮೇಡಮ್ ಕ್ಯಾಪ್ಟನ್ ಆಗದೆ ಇರುವುದು ಎಷ್ಟೆಲ್ಲ ಖುಷಿ ಆಗಿದೆ, ಎಷ್ಟೆಲ್ಲ ಬೇಸರ ಆಗಿದೆ ಕಮೆಂಟ್ ಮಾಡಿ. ಹಾಗೆ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಎಷ್ಟು ಖುಷಿ ಆಯ್ತು. ನಮ್ಗೆ ಇಲ್ಲಿ ಕ್ಯಾಪ್ಟನ್ ಆಗ್ಲಿ ಬಿಡ್ಲಿ, ಫೈನಲ್ ಅಂತೂ ಪಕ್ಕ ಗೊತ್ತಿರುವಂತದ್ದೇ. ಸೊ ಅದರಲ್ಲಿ 2 ಮಾತಿಲ್ಲ. ಸೊ ಈ ವಾರ ಮನೆಯಿಂದ ಆಚೆಗೆ ಯಾರು ಹೋಗ್ತಾರೆ ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿನ್ನೆ ಆದಂತದ್ದು ನನಗೆ ಅನಿಸಿದ್ದು ಪರ್ಸನಲ್ ಆಗಿ ಎಲ್ಲೋ ಒಂದ್ ಕಡೆ ಫೇವರಿಸಮ್ ಆಯ್ತು, ಅವರೇ ಗೆಲ್ಬೇಕು ಅನ್ನೋ ರೀತಿ ಮಾಡಿ ಆಡಿಸಿದ್ರು ಅಂತ ಅನಿಸ್ತು ಟಾಸ್ಕ್. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಪ್ರಮೋದ ಒಂದು ರಿವ್ಯೂ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.